ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಏ ಸರಸ್ವತಿಯೇ, ವರದಾಯಿನಿಯೇ, ಇಷ್ಟಪಟ್ಟಂತ ರೂಪವನ್ನ ಧರಿಸಬಲ್ಲವಳೆ ನಿನಗಿದೋ ನನ್ನ ಸಾಷ್ಟಾಂಗ ನಮನ. ನನ್ನ ಜ್ಞಾನವನ್ನ ವೃದ್ಧಿಸು, ನನ್ನ ವಿದ್ಯೆಯನ್ನ ಬೆಳೆಸು, ನನಗೆ ಯಾವಾಗಲೂ ವಿದ್ಯೆ ಸಿದ್ಧಿಯಾಗುವಂತೆ ಮಾಡುತ್ತಾಯೇ ಎಂದು ಆಕೆಯನ್ನ ಈ ದಿನ ಅಂದ್ರೆ ಶ್ರೀ ಪಂಚಮಿಯ ದಿನ ಪೂಜಿಸಿಕೊಳ್ಳುವುದು ಅನಾದಿ ಕಾಲದಿಂದಲೂ ರೂಢಿಯಲ್ಲಿದೆ. ಇದನ್ನ ಶ್ರೀ ಪಂಚಮಿ ಎಂದು, ವಸಂತ ಪಂಚಮಿ ಎಂದು ಕರೆಯುವುದುಂಟು. ಈ ವಸಂತ ಪಂಚಮಿ, ಶ್ರೀ ಪಂಚಮಿ ಎಂದು ಸರಸ್ವತಿ ದೇವಿ ಶಾರದೆಯ ಪೂಜೆ ಶಾಸ್ತ್ರೀಯವಾಗಿ ಮಾಡಿಕೊಳ್ಳಲಾಗುತ್ತದೆ. ಸರಸ್ವತಿ ದೇವಿಯು ವಿದ್ಯಾ ಅಧಿದೇವತೆ. ವಿದ್ಯೆ, ಬುದ್ಧಿ, ಜ್ಞಾನ ಮತ್ತು ವಿವೇಕದ ಅಧಿದೇವತೆ ಆಗಿರುವವಳು ಶ್ರೀ ಶಾರದೆ. ಬುದ್ಧಿ ಮತ್ತು ವಿವೇಕವು ಪ್ರಖರವಾಗಲು, ವಾಣಿಯು ಮಧುರ ಮತ್ತು ನಿರರ್ಗಳವಾಗಲು, ಜ್ಞಾನ ಸಾಧನೆಯಲ್ಲಿ ಉನ್ನತಿಯನ್ನ ಸಾಧಿಸಲು ನಾವೆಲ್ಲರೂ ಸರಸ್ವತಿಯನ್ನ ಉಪಾಸಿಸಿಕೊಳ್ಳಬೇಕು. ಇನ್ನು ವಸಂತ ಪಂಚಮಿಯ ದಿನ ಬ್ರಹ್ಮದೇವರ ಮುಖದಿಂದ ಸರಸ್ವತಿ ದೇವಿ ಅವತರಿಸಿದಳೆಂದು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಇದರಿಂದ ಜಡ ಮತ್ತು ಚೇತನಕ್ಕೆ ವಾಣಿಯ ಸಾಮರ್ಥ್ಯ ದೊರೆಯಿತು. ಆದುದರಿಂದಲೇ ವಸಂತ ಪಂಚಮಿಯನ್ನ ವಿದ್ಯಾ ಜಯಂತಿ ಎಂದು ಕೂಡ ಕರೆಯುವುದುಂಟು. ಈ ದಿನ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಈ ಒಂದು ಕೆಲಸ ಮಾಡಿದರೆ ಸಾಕು, ನಮಗೆ ವಿದ್ಯಾ ಅಧಿದೇವತೆಯಾದ ಸರಸ್ವತಿಯ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಮಾಡಬೇಕಾಗಿದ್ದಿಷ್ಟೇ, ನಾವು ಬೆಳಗ್ಗೆಯಿಂದ ಉಪವಾಸ ಇದ್ದು ಸರಸ್ವತಿಯನ್ನ ಪ್ರಾರ್ಥಿಸಿಕೊಂಡು ಪೂಜಿಸಿಕೊಂಡು ಸಾಯಂಕಾಲ ತುಪ್ಪದ ದೀಪವನ್ನ ಮುಡಿಸತಕ್ಕದ್ದು. ಇನ್ನು ಷೋಡಶೋಪಚಾರ ಪೂಜೆಗಳನ್ನ ಮಾಡಿಕೊಂಡು ಸಾಧ್ಯವಾದಷ್ಟು ಶ್ವೇತವರ್ಣದ ಪುಷ್ಪಗಳನ್ನ ಅಂದರೆ ಮಲ್ಲಿಗೆ, ಬಿಳಿಯ ಸೇವಂತಿಗೆ ಇತ್ಯಾದಿ ಪುಷ್ಪಗಳನ್ನ ಸಮರ್ಪಿಸಿಕೊಂಡು ಆಕೆಯನ್ನ ಪ್ರಾರ್ಥಿಸಿಕೊಳ್ಳತಕ್ಕದ್ದು. ಇನ್ನು ಶ್ರೀ ಸರಸ್ವತಿ ದೇವಿಗೆ ನೈವೇದ್ಯವಾಗಿ ಕೇಸರಿ ಹಲ್ವಾ ಮಾಡಿ ಇಲ್ಲವೇ ಬಿಳಿಯ ಹಾಲಿನಿಂದ ಪಾಯಸನ್ನ ಮಾಡಿ ಪೂಜಿಸಿಕೊಳ್ಳಬೇಕು. ಮುಖ್ಯವಾಗಿ ಈ ದಿನ ವಿದ್ಯಾರ್ಥಿಗಳು ತಮ್ಮ ತಮ್ಮ ಪುಸ್ತಕ ಹಾಗೂ ಇತರ ಪರಿಕರಗಳನ್ನ ಆಕೆಗೆ ಸಮರ್ಪಿಸಿಕೊಂಡು ಪ್ರಾರ್ಥಿಸಿಕೊಳ್ಳಬೇಕು. ಹೀಗೆ ಗೋಧೂಳಿ ಸಮಯದಲ್ಲಿ 2 ತುಪ್ಪದ ದೀಪಗಳನ್ನ ಮುಡಿಸಿ ಆ ದೀಪದಲ್ಲಿ ಸರಸ್ವತಿಯನ್ನ ಆಹ್ವಾನಿಸಿಕೊಂಡು ಪ್ರಾರ್ಥಿಸಿಕೊಂಡಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯೆ, ಸದ್ಬುದ್ಧಿ ಹಾಗೂ ಸನ್ಮಂಗಳಗಳು ಉಂಟಾಗುತ್ತವೆ. ಹೀಗೆ ಆಕೆಯನ್ನ ಪೂಜಿಸಿಕೊಂಡು ಜ್ಞಾನಂ ದೇಹಿ, ಸ್ಮೃತಿಂ ದೇಹಿ, ವಿದ್ಯಾಂ ವಿದ್ಯಾದಿ ದೇವತೆ, ಪ್ರತಿಷ್ಠಾಂ ಕವಿತಾಂ ದೇಹಿ, ಶತಿಂ ಶಿಷ್ಯ ಪ್ರಬೋಧಿಕಾಂ, ಸ್ಮೃತಿ ಶಕ್ತಿ, ಜ್ಞಾನ ಶಕ್ತಿ, ಬುದ್ಧಿಶಕ್ತಿ ಸ್ವರೂಪಿಣಿ, ಪ್ರತಿಭಾ ಕಲ್ಪನಾ ಶಕ್ತಿಯಾಚ ತಸ್ಮೈ ನಮೋ ನಮಃ ಎಂದು ಆಕೆಯನ್ನ ಪ್ರಾರ್ಥಿಸಿಕೊಳ್ಳಬೇಕು. ಅಂತ ಜಗನ್ಮಾತೆಯಾದ ಶಾರದೆಗೆ, ಸರಸ್ವತಿಗೆ ಸದಾ ನಾವು ನತಮಸ್ತಕರಾಗಿ ಆಕೆಯನ್ನ ಪೂಜಿಸಿದಲ್ಲಿ ಬುದ್ಧಿ, ವಿವೇಕ, ಜ್ಞಾನ ವೃದ್ಧಿಯಾಗುತ್ತದೆ. ಈ ಒಂದು ಚಿಕ್ಕ ಪರಿಹಾರವನ್ನ ಗೋಧೂಳಿ ಸಮಯದಲ್ಲಿ ಮಾಡೋದ್ರಿಂದ ಸಾಕಷ್ಟು ಫಲಗಳಿವೆ ಎಂದು ಹಿರಿಯರ ವಾಕ್ಕು. ಹಾಗಾದ್ರೆ ಆಲಸ್ಯ ಯಾಕೆ? ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.